Hey guys, welcome back to my YouTube channel. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಕಾರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂತ ಹೇಳಿದರೆ ನಾ ಮಾಡೋ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಅವೇ ಮೊದಲೇ ಅಪ್ಡೇಟ್ಗೆ ಹೋಗೋದಾದರೆ MS ಧೋನಿ ಅವರು ಕನ್ಫರ್ಮ್ ಮಾಡಿದ್ದಾರೆ IPL 2025ಗೆ ರೆಡಿ ಇದ್ದೀನಿ ಅಂತ. ಅಂದರೆ ಅವರು ರಿಟೈರ್ಮೆಂಟ್ ಇನ್ನೂ ತಗೊಳ್ಳಿಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು 2025ರಲ್ಲೂ ಚೆನ್ನೈ ಪರವಾಗಿ ವಿಕೆಟ್ ಕೀಪಿಂಗ್ ಆಗಿ ಆಟ ಆಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇದರಲ್ಲಿ ಏನು ಹೆಚ್ಚಿನದೇನಿಲ್ಲ, ಯಾಕಂತ ಅವ್ರು ಹೇಳಿದ್ರು ಮೊದಲೇ ಚೆನ್ನೈಯಲ್ಲೇ ನನ್ನ ಲಾಸ್ಟ್ ಮ್ಯಾಚ್ ಆಗುತ್ತೆ ಅಂತ. ಹೋದ ಸೀಸನ್ ನಮ್ಮ RCB ಅವರೇ ಅವ್ರಿಗೆ ಮನೆ ಕಳಿಸಿದ್ರು ಚಿನ್ನಸ್ವಾಮಿಲಿ. ಈ ಬಾರಿ ಏನಾದರೂ ಚೆನ್ನೈ ಏನಾದರೂ ಮುಂದುವರಿಯುತ್ತೆ ಅಂತ ನೋಡೋಣ. ಯಾಕಂದರೆ MS ಧೋನಿ ಈ ಸೀಸನ್ ಆದರೂ ಲಾಸ್ಟ್ ಆಗತ್ತೆ ಚೆನ್ನೈಯಿಂದ ಡೌಟು. ಯಾಕಂತ ಹೇಳಿದರೆ ಚೆನ್ನೈಯಲ್ಲೇ ಎಲ್ಲ ಫೈನಲ್ ಸೆಮಿಫೈನಲ್ ಎಲ್ಲ ಆಗೋ ಡೌಟ್. ಯಾಕಂದರೆ ಅಹಮದಾಬಾದ್ ಇರೋದ್ರಿಂದ ನಂಬಲಿಕ್ಕೆ ಬರೋದಿಲ್ಲ. ಚೆನ್ನೈಯಲ್ಲೇ ಆದರೂ ಆಯಿತು. ಸೆಕೆಂಡ್ ಅಪ್ಡೇಟಿಗೆ ಹೋಗೋದಾದರೆ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಹಾಗೂ ಯಾವ್ಯಾವ ಫಾರ್ಮೆಟ್ಗೆ ಯಾವ್ಯಾವ ಕ್ಯಾಪ್ಟನ್ ಅಂತ ಅಪ್ಡೇಟ್ ಬಂದಿದೆ. ODI ಹಾಗೂ ಟೆಸ್ಟ್ಗೆ ರೋಹಿತ್ ಶರ್ಮಾ ಇವರಂತೂ ಇರೋದೇ. ಯಾಕಂತ ಹೇಳಿದರೆ T20ಯಿಂದ ಮಾತ್ರ ರಿಟೈರ್ಮೆಂಟ್ ತಗೊಂಡಿದ್ರಿಂದ T20 ಫಾರ್ಮೆಟ್ಗೆ ಸೂರ್ಯಕುಮಾರ್ ಯಾದವ್ನ ಪಕ್ಕ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಕೋಚ್ ಆಗಿ ರಯಾನ್ ಟೆನ್ ಅಂತ ಇದ್ದಾರೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಕೋಚ್ ಮತ್ತೊಬ್ರು ಅಂತ ಹೇಳಿದರೆ ಅಭಿಷೇಕ್ ನಾಯರ್. ಬೌಲಿಂಗ್ ಕೋಚ್ ಆಗಿ ಮಾನೆ ಮಾರ್ಕಲ್ ಅವರು ಆ್ಯಡ್ ಆಗಿದ್ದಾರೆ, ನಿನ್ನೆ ಅಷ್ಟೇ ಅಪ್ಡೇಟ್ ಬಂದಿತ್ತು. ಫೀಲ್ಡಿಂಗ್ ಕೋಚ್ ಆಗಿ ದಿಲೀಪ್ ಅವರೇ ಮುಂದುವರಿತಾರೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರೇ ಮುಂದುವರಿತಾರೆ ಅಂತ. ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರೇ ಜಸ್ಟ್ ಆಗಿ ಆಯ್ಕೆ ಆಗಿದ್ರು. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ WTC ಬಗ್ಗೆ ಯಾರೋ ಜಯೇಶ್ ಅವರಿಗೆ ಪ್ರೆಸ್ ರಿಪೋರ್ಟರ್ ಯಾರು ಕೇಳಿದ್ರಂತೆ WTC ಫೈನಲಲ್ಲಿ ಇಂಡಿಯಾದು ಹೇಗೆ ಪ್ಲೇಯಿಂಗ್ 11 ಹಾಗೂ ಪ್ರೈವಸಿ ಅಂದರೆ ಇಲ್ಲಿ ನೋಡಿ, ದ ಟೀಮ್ didn't reach late of privacy WTC finals. We had no choice. From now on we will be having a 15 days gap between the end of IPL and the WTC final, but we should also appreciate the fact that we have qualified for the final twice ಅಂತ ಹೇಳಿದರೆ IPL ಹಾಗೂ WTC ಫೈನಲ್ ನಡುವೆ 15 ದಿನಗಳ ಗ್ಯಾಪ್ ಅನ್ನು ಜೈಶ್ ಅವರು ಅಂದರೆ BCC ಸೆಕ್ರೆಟರಿ ಅವರು ಶೆಡ್ಯೂಲ್ ಆಗಿ ಮಾಡ್ತಾರಂತೆ. ಅಂದರೆ WTC ಫೈನಲ್ IPL ಎರಡೂ ಕೂಡ 15 ದಿನಗಳ ಮಧ್ಯ ಗ್ಯಾಪ್ ಇರ್ತದೆ ಅಂತ. WTC ಫೈನಲ್ಗೆ 15 ದಿನ ಸಾಕಾಗುತ್ತೆ, ಯಾಕಂದರೆ ಪ್ರಾಕ್ಟೀಸ್ ಹಾಗೂ ಅಲ್ಲಿ ಟ್ರಾವೆಲಿಂಗ್ಗೆ ಎಲ್ಲ ಸಾಕಾಗುತ್ತೆ ಅಂತ. WTC ಫೈನಲಲ್ಲಿ ಸಾಕಾಗುತ್ತೆ ಅಂತ ಜೈಶ್ ಅವರು ಪ್ರೆಸ್ ರಿಪೋರ್ಟರಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಅಪ್ಡೇಟ್ ಏನಂತ ಹೇಳಿದ್ರೆ ಸ್ಟೀವನ್ ಸ್ಮಿತ್ ಅವರು 2025ರ IPL ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. 2024ರ IPL ಅಲ್ಲಿ ಇವರು ಏನೂ ರಿಜಿಸ್ಟ್ರೇಷನ್ ಮಾಡಲಿಲ್ಲ. 2023ರಲ್ಲಿ ಇವರು ಅನ್ಸೋಲ್ಡ್ ಆಗಿದ್ರು. 2024ರಲ್ಲಿ ರಿಜಿಸ್ಟ್ರೇಷನ್ ಮಾಡದೆ ಇವರು ಬೇರೆ ಅವರ ಆಸ್ಟ್ರೇಲಿಯಾದಲ್ಲಿ ಲೀಗ್ ಆಗುವ ಅಲ್ಲಿ ಸೆಂಚುರಿ ಅಂದರೆ ಓಪನಿಂಗಲ್ಲಿ ಒಂದು ಸೆಂಚುರಿಗಳನ್ನೆಲ್ಲ ಹೊಡೆದಿದ್ರು. ಅದೇ ರೀತಿಯಾಗಿ ಈ ವರ್ಷ ಏನಾದರೂ ಯಾವುದಾದ್ರೂ ಟೀಮ್ಗೆ ಸೋಲ್ಡ್ ಆಗಿದ್ರೆ ಅದು ಯಾವ ಟೀಮ್ ಅಂತ ನೀವು ಹೇಳಬೇಕಾಗುತ್ತೆ. ಅದೇ RCBಗಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ, ಟೆಸ್ಟ್ ಪ್ಲೇಯರ್ ಆಗಿರೋದ್ರಿಂದ ಸ್ಟೀವ್ ಸ್ಮಿತ್. ಅದೇ ರೀತಿಯಾಗಿ ಲಾಸ್ಟ್ ಅಪ್ಡೇಟ್ ಏನಂತ ಹೇಳಿದರೆ ಪಾಕಿಸ್ತಾನ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಕರಾಚಿಯಲ್ಲಿ ಪಾಕಿಸ್ತಾನದವರೇನೋ ಕ್ರೌಡ್ ಅಂತೂ ಬಿಡೋದಿಲ್ಲ ಅಂತೆ. ಅಂದರೆ ಫುಲ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಟೀಮ್ ಅಂದರೆ ಎರಡೇ ಟೀಮ್, ಬಾಂಗ್ಲಾ ಹಾಗೂ ಪಾಕಿಸ್ತಾನ್, ಇದೆರಡೇ ಟೀಮ್ ಮಾತ್ರ ಆಟ ಆಡುತ್ತಂತೆ. ಕ್ರೌಡನ್ನು ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಚಾಂಪಿಯನ್ ಟ್ರೋಫಿಗೆ ಸಿದ್ಧತೆಯನ್ನು ಮಾಡ್ತಿದ್ದಾರಂತೆ. ಇಲ್ಲಿ ಚಾಂಪಿಯನ್ ಟ್ರೋಫಿ ಇವರ ಕರಾಚಿ ಅಂದರೆ ಪಾಕಿಸ್ತಾನದಲ್ಲಿ ಆಗತ್ತೆ ಅನ್ನೋದೇ ಡೌಟು. ಯಾಕಂತ ಹೇಳಿದ್ರೆ ಹೈಬ್ರಿಡ್ ಮಾಡೆಲಲ್ಲಿ ಆಗತ್ತೆ ಅಂತ BCCI ಥಿಂಕ್ ಮಾಡ್ತಾ ಇದೆ. ಏನಂತ ಇನ್ನೂ ಅಪ್ಡೇಟ್ ಬರಲಿಲ್ಲ. ಅಪ್ಡೇಟ್ ಬಂದ ಮೇಲೆ ತಿಳಿಸ್ತೇನೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು, ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.